ಮಗ ಬೋರ್ಡ್ ಎಕ್ಸಾಮ್ನಲ್ಲಿ ಉತ್ತಮ ಫಲಿತಾಂಶ ಪಡೆದ ಖುಷಿಯಿಂದಾಗಿ ಚಿಂದಿ ಆಯುವ ತಂದೆ ನೀಡಿರುವ ಉಡುಗೊರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಲೇಟೆಸ್ಟ್ ಟ್ರೆಂಡ್ ಆಗಿದೆ. ಫಾದರ್ ಆಫ್ ದಿ ಇಯರ್ ಎಂದು ಬಿರುದು ನೀಡುವ ಮೂಲಕ ಗೌರವಿಸಲಾಗಿದೆ. ಆದರೆ ವೈರಲ್ ಆಗಿರುವ ವಿಡಿಯೋ ಸತ್ಯತೆ ಇನ್ನೂ ದೃಢಪಟ್ಟಿಲ್ಲ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಚಿಂದಿ ಆಯುವ ವ್ಯಕ್ತಿಯು ಐಫೋನ್ ಹಿಡಿದಿರುವುದನ್ನ ಕಾಣಬಹುದಾಗಿದೆ. ಆತ ಜನರೊಂದಿಗೆ ಮಾತನಾಡುತ್ತಾ ಹೆಮ್ಮೆಯಿಂದ ಸಂಭ್ರಮಿಸುತ್ತಿರುವುದನ್ನ ನೋಡಬಹುದು. ಆದರೆ ಮಗನ ಸಾಧನೆಯನ್ನ ಮೆಚ್ಚುತ್ತಾ ಮಾತನಾಡುವ ತಂದೆಯ ಮಾತುಗಳು ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅನೇಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಗನಿಗೆ 1.5 ಲಕ್ಷ ರೂಪಾಯಿ ಮೌಲ್ಯದ ಐಫೋನ್ 16 ಅನ್ನ ಉಡುಗೊರೆಯಾಗಿ ನೀಡಿ ತಾನು 85,000 ರೂಪಾಯಿ ಮೌಲ್ಯದ ಐಫೋನ್ ಖರೀದಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗಿದ್ದು, ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ತನ್ನ ಮಗ ಬೋರ್ಡ್ ಪರೀಕ್ಷೆಯಲ್ಲಿ ಅಗ್ರಸ್ಥಾನವನ್ನ ಪಡೆದಿರುವುದಕ್ಕೆ ನೀಡಿರುವ ಗಿಫ್ಟ್ ಐಫೋನ್ ಬೆಲೆಗಿಂತ ಆತನ ತಂದೆ ನಗುವೇ ಹೆಚ್ಚು ಮೌಲ್ಯವಾಗಿದೆ. ಈ ವ್ಯಕ್ತಿಯ ಎಲ್ಲಾ ಹಣವನ್ನ ಇಲ್ಲಿ ಖರ್ಚು ಮಾಡಲಾಗಿದೆ ಎಂದು ಕೆಲವರು ಕಮೆಂಟ್ ಅನ್ನ ಮಾಡಿದ್ದಾರೆ. ಅವರ ತಂದೆಯಿಂದ ಮಗನಿಗೆ $1 ಮಿಲಿಯನ್ ಉಡುಗೊರೆ ಎಂದು ಕೂಡ ಕೆಲವರು ಟೀಕಿಸಿದ್ದಾರೆ.